ಉಕ್ರೇನ್ ಮೇಲೆ ಯಾಕೆ ದಾಳಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಯಾವ ಕಾರಣಕ್ಕೋಸ್ಕರ ಉಕ್ರೇನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ರಷ್ಯಾ ಅನ್ನುವಂಥದ್ದು. ರಷ್ಯಾ ದಾಳಿ ಮಾಡಿದಂತ ಉದ್ದೇಶ ಹಾಗಾದ್ರೆ ಏನು ಅನ್ನುವಂಥದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಉಕ್ರೇನ್ ಮೇಲೆ ರಷ್ಯಾಗೆ ಸಿಟ್ ಯಾಕೆ ಹಾಗಾದ್ರೆ? ಉಕ್ರೇನ್ ಮೇಲೆ ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡ್ತಾ ಇದೆ ರಷ್ಯಾ ದಾಳಿ ಮಾಡಿದಂತ ಉದ್ದೇಶ ಆದ್ರೂ ಏನು? ಉಕ್ರೇನ್ ಮೇಲೆ ರಷ್ಯಾಗೆ ಸಿಟ್ ಯಾಕೆ ಅನ್ನುವಂತ ಪ್ರಶ್ನೆ ಸಾಕಷ್ಟು ಜನರಲ್ ಕಾಡ್ತಾ ಇದೆ. ರಷ್ಯಾ ಉಕ್ರೇನ್ ನಡುವೆ ಕಿತ್ತಾಟ ಆಗಿದ್ದಾದ್ರೂ ಯಾಕೆ, ಯಾವ ಕಾರಣದಿಂದ? ಇದೇನು ನಿನ್ನೆ ಮೊನ್ನೆ ಇಶ್ಯೂ ಅಲ್ಲ. 91ನಲ್ಲಿ ಬೇರ್ಪಟ್ಟಂತಹ ಉಕ್ರೇನ್ ಅವತ್ತಿನಿಂದಲೂ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ರಷ್ಯಾದ ಭಯದಲ್ಲೇ ಮುಳುಗೋಗಿದೆ. ಉಕ್ರೇನ್ ಮೇಲೆ ಪುಟಿನ್ಗೆ ಸಿಟ್ ಯಾಕೆ? ಯುದ್ಧದ ಅಸಲಿ ಕಾರಣ ನಾವು ಹೇಳ್ತೀವಿ. ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ. ಉಕ್ರೇನ್ ಮೇಲೆ ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡಲಿಕ್ಕೆ ರಷ್ಯಾ ಮುಂದಾಯಿತು? ಏನ್ ಕಾರಣ ಇದರಲ್ಲಿ? ಪುಟಿನ್ ಅವರಿಗೆ ಉಕ್ರೇನ್ ಕಂಡ್ರೆ ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಸಿಟ್ಟು? ಇಡೀ ಎಲ್ಲ ವಿಶ್ವದ ರಾಷ್ಟ್ರಗಳೆಲ್ಲವೂ ಕೂಡ ಕೇಳ್ಕೊಂಡ್ವು, ಬೇಡ ಈ ದಾಳಿ, ಬೇಡ ಈ ಯುದ್ಧ, ಈ ವಾರ್ ನಿಲ್ಲಿಸ್ಬಿಡಿ, ಬೇಡ ಮಾಡಕ್ ಹೋಗ್ಬೇಡಿ ಅಂತೆಲ್ಲ ಕೇಳ್ಕೊಂಡ್ರು ಕೂಡ ಪುಟಿನ್ ಅವರು ವಾರ್ ಅನ್ನ ಘೋಷಣೆ ಮಾಡಿದ್ದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ. ಸಹಜವಾಗಿ ಏನಾದ್ರೂ ಒಂದು ರೀಸನ್ ಅಂತ ಇರುತ್ತಲ್ವಾ, ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡ್ತಾರೆ ಅನ್ನೋದಕ್ಕೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದು ರಷ್ಯಾ ಅಂತೆಲ್ಲ. ಯಾಕಂದ್ರೆ ನಾವು 10 ಗಂಟೆಯಿಂದಲೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇದೆ. ರಷ್ಯಾ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡಾಗಿನಿಂದಲೂ ಕೂಡ ಎರಡು ದೇಶಗಳ ನಡುವೆ ಒಂದು ಯುದ್ಧ ಆಗುತ್ತೆ ಅಂದ್ರೆ ಇಡೀ ವಿಶ್ವದಲ್ಲಿರುವಂತ ಎಲ್ಲಾ ದೇಶಗಳ ಮೇಲೂ ಕೂಡ ಅದು ಪರಿಣಾಮ ಬೀಳುತ್ತೆ. ಸಾಕಷ್ಟು ರೀತಿಯಾದಂತ ಪರಿಣಾಮ ಬೀರ್ತಾ ಹೋಗುತ್ತೆ. ನಮ್ಮ ಭಾರತದ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ಏನ್ ಕಾರಣ ಅಂತ ಹೇಳ್ತಾ ಹೋಗ್ತೀನಿ. ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ನ್ಯಾಟೋ EU ಕಡೆ ಉಕ್ರೇನ್ ವಾಲಿತ್ತು. ನ್ಯಾಟೋಗೆ ಸಹಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಉಕ್ರೇನ್ ಮುಂದಾಗ್ತಿದ್ದ ಹಾಗೆ ರಷ್ಯಾವನ್ನ ಕೆರಳಿಸುತ್ತೆ. ಇದು ನ್ಯಾಟೋ ಸೇರ್ಲಿಕ್ಕೆ ಉಕ್ರೇನ್ ಮುಂದಾಗಿದ್ದು ಪ್ರಮುಖವಾಗಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ರಷ್ಯಾದ ಆಕ್ರೋಶಕ್ಕೆ 2014ರಲ್ಲಿ ರಷ್ಯಾ ಬೆಂಬಲಿತ ಅಧ್ಯಕ್ಷನ ಪದಚ್ಯುತಿ ಆಗುತ್ತೆ. 2014ರಲ್ಲಿ ರಷ್ಯಾ ಬೆಂಬಲಿತ ಅಧ್ಯಕ್ಷ ಉಕ್ರೇನ್ ನಲ್ಲಿ ಇರ್ತಾರೆ. ಅವರು ಪ್ರೋ ರಷ್ಯಾಗೆ ಸಪೋರ್ಟ್ ಮಾಡುವ ರೀತಿಯಲ್ಲೇ ಅವರು ವರ್ತಿಸ್ತಾ ಇರ್ತಾರೆ. ಅಲ್ಲಿ ಕ್ರಿಮಿಯಾ ಮತ್ತು ಡೋನ್ ಬಾಸ್ಗಾಗಿ ಯುದ್ಧ ನಡೆಯುತ್ತೆ. ಎರಡು ಪ್ರದೇಶ ಉಕ್ರೇನ್ಗೆ ಸೇರಿದ್ದೆಂದು ಉಲ್ಲೇಖ ಆಗಿರುತ್ತೆ. ರಷ್ಯಾ ಬೆಂಬಲಿತರ ತೆಕ್ಕೆಯಲ್ಲಿ ಎರಡು ಪ್ರದೇಶ ಇದೆ. ಈಗ ರಷ್ಯಾ ಬೆಂಬಲಿತರ ತೆಕ್ಕೆಯಲ್ಲಿ ಎರಡು ಪ್ರದೇಶ, ಕ್ರಿಮಿಯಾ ಮತ್ತು ಡೋನ್ ಬಾಸ್ಗಾಗಿ ಯುದ್ಧ ನಡೆಯುತ್ತೆ. ಈಗ ರಷ್ಯಾ ಬೆಂಬಲಿತರ ತೆಕ್ಕೆಯಲ್ಲಿ ಆ ಎರಡು ಪ್ರದೇಶ ಇದೆ, ಡೋನಿಯಾಸ್ಕ್ ಮತ್ತು ಲಾಹನ್ಸಾಕ್ ಪ್ರದೇಶ. ಈ ಪ್ರದೇಶಗಳು ಏನ್ ಗೊತ್ತಾ, ಅಲ್ಲಿ ಪ್ರಮುಖವಾಗಿ ರಷ್ಯಾ ಪರವಾಗಿರುವಂತವರು ಉಕ್ರೇನ್ ಬಂಡುಕೋರರು ಅಂತಾನೆ ಕರೆಸ್ಕೊಳ್ತಾರೆ. ಈ ಪ್ರದೇಶದಲ್ಲಿರುವಂತದ್ದು ಡೋನಿಯಾಸ್ಕ್ ಮತ್ತು ಲಾಹನ್ಸಾಕ್ ಅನ್ನುವಂತ ಪ್ರದೇಶದಲ್ಲಿರುವಂತವರು ಉಕ್ರೇನ್ನ ಬಂಡುಕೋರರು ಅಂತಾನೆ ಕರೆಸ್ಕೊಳ್ತಾರೆ. ಎರಡನ್ನು ಸ್ವತಂತ್ರ ಅಂತ ಪುಟಿನ್ ಘೋಷಣೆ ಮಾಡಿದ್ರು. ಈ ಎರಡು ಪ್ರದೇಶಗಳು ಸ್ವತಂತ್ರ ಅಂತ ಪುಟಿನ್ ಘೋಷಣೆ ಮಾಡ್ತಾರೆ. ಇದು ಉಕ್ರೇನ್ ಅನ್ನ ಕೂಡ ಕೇಳಿಸುತ್ತೆ. ಅದನ್ನ ಅಮೆರಿಕ ಕೂಡ ಖಂಡಿಸುತ್ತೆ. ಆ ಸಂದರ್ಭದಲ್ಲಿ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗೆ ಅಲ್ಲಿ ಯಾವ ರೀತಿಯಾದಂತ ಸಿಚುಯೇಷನ್ ಇದೆ, ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಲಾಗ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ ಜೊತೆ ಇಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಜಾನಕಿ ರಾಮ್ ಅವರು, ನಿವೃತ್ತ ಗ್ರೂಪ್ ಕ್ಯಾಪ್ಟನ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ದೆಹಲಿಯ ಪ್ರತಿನಿಧಿ ಧರ್ಣೀಶ್ ಬುಕ್ಕಿನೆ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಲ್ಕಮ್ ಟು ದ ಶೋ ಧರ್ಣೀಶ್. ಈಗ ಆಲ್ರೆಡಿ ಸಾಕಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ರಿ ಧರ್ಣೀಶ್. ಯಾವ ಕಾರಣಕ್ಕೋಸ್ಕರ ಹೇಗ್ ನಡೀತಾ ಇದೆ ಅಲ್ಲಿ ದಾಳಿ ಅನ್ನುವಂಥದ್ರ ಬಗ್ಗೆ, ಈಗ ಹೇಗಿದೆ ಪರಿಸ್ಥಿತಿ, ನಮ್ಮ ಭಾರತೀಯರ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ?
ಪೃಥ್ವಿರಾಜ್, ಈಗ ಆಕ್ಚುಲಿ ಭಾರತೀಯರು ಅಲ್ಲಿ ಸುಮಾರು 20,000 ಜನ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದರಲ್ಲಿ ಈಗ ಬಂದಿರೋದು ಕೇವಲ 424 ಮಂದಿ. ಅದರ ಒಂದು ಫ್ಲೈಟಲ್ಲಿ 242 ಜನ, ಮತ್ತೊಂದು ಫ್ಲೈಟಲ್ಲಿ 182 ಜನ ಬಂದಿದ್ದಾರೆ. ಉಳಿದಂತೆ ಈಗ ಆ 20,000 ಭಾರತೀಯರು ಅಲ್ಲಿರುವ ಕಾರಣಕ್ಕೋಸ್ಕರ ಅದರಲ್ಲಿ ವಿದ್ಯಾರ್ಥಿಗಳು, ಬೇರೆ ಬೇರೆ ಉದ್ಯೋಗ ಮಾಡ್ತಿರುವಂಥವ್ರು, ಬಿಸ್ನೆಸ್ ಮಾಡ್ತಿರುವಂಥವ್ರು ಇವರೆಲ್ಲರೂ ಇದ್ದಾರೆ. ಸೊ ಸಹಜವಾಗಿ ಅವರಿಗೆ ಅಲ್ಲಿ ಒಂದು ಆತಂಕ ನಿರ್ಮಾಣ ಆಗಿದೆ. ಮತ್ತು ಅಲ್ಲಿರುವಂತಹ ಇಲ್ಲಿ ಭಾರತದಲ್ಲಿರುವಂತಹ ಅವರ ಕುಟುಂಬದವರು, ಸ್ನೇಹಿತ ವರ್ಗದವರಿಗೂ ಕೂಡ ಆತಂಕ ಶುರುವಾಗಿದೆ. ಮತ್ತೆ ಕೆಲವರು, ಈಗ ನಾವು ಗೆಸ್ಟ್ಗಳನ್ನ ಮಾತಾಡಿಸ್ತಾ ಇದ್ವಿ, ಏನಂತಂದ್ರೆ ಅವ್ರ ಕುಟುಂಬ ವರ್ಗದವ್ರನ್ನ, ಅವ್ರಿಗೆ ಈ ಕ್ಯಾಪಿಟಲ್ ಸಿಟಿಯಿಂದ ಅಥವಾ ಬಾರ್ಡರ್ನಿಂದ ದೂರ ಇರ್ಬೋದು ಅಂತಂದು ಮಾತ್ರಕ್ಕೆ ಸೇಫ್ ಆಗಿಲ್ಲ. ಯಾಕೆಂದ್ರೆ ಈಗ ಇನ್ನು ಯಾವತ್ತು ಅಲ್ಲಿ ಅಗತ್ಯ ವಸ್ತುಗಳು ಸ್ಥಗಿತ ಆಗ್ತವೋ ಗೊತ್ತಿಲ್ಲ, ಅಥವಾ ಹಣಕಾಸಿನ ಬೇರೆ ರೀತಿಯ ಮುಗ್ಗಟ್ಟು ಸೃಷ್ಟಿ ಆಗ್ಬೋದು, ಮತ್ತೆ ಫ್ಲೈಟ್ಗಳು ಸಿಗೋದು ಇನ್ನಷ್ಟು ತಡ ಆಗ್ಬೋದು. ಯಾಕೆಂದ್ರೆ ಈಗಾಗಲೇ ಅಲ್ಲಿಂದ ವಿಮಾನಗಳನ್ನ ನಿರ್ಬಂಧಿಸ್ಬಿಟ್ಟಾಗಿದೆ. ಈ ತರದ ಎಲ್ಲ ರೀತಿಯ ಸಮಸ್ಯೆಗಳು ಆಗಿದೆ. ಆ ಕಾರಣಕ್ಕೋಸ್ಕರ ಈಗ ಭಾರತೀಯ ವಿದೇಶಾಂಗ ಇಲಾಖೆಯಲ್ಲಿ ಒಂದು ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಮೊದಲ ಆದ್ಯತೆ ಏನು ಅಂತಂದ್ರೆ, ಉಕ್ರೇನ್ನಲ್ಲಿ ಇರುವಂತಹ ಭಾರತೀಯರನ್ನ ಭಾರತಕ್ಕೆ ಹೇಗೆ ಸುರಕ್ಷಿತವಾಗಿ ಕರೆತರಬೇಕು. ಈಗ ಅಲ್ಲಿ ವಿಮಾನ ನಿಲ್ದಾಣಗಳು, ವಿಮಾನಯಾನವನ್ನು ನಿರ್ಬಂಧ ಮಾಡಿರೋದ್ರಿಂದ ಪರ್ಯಾಯ ಮಾರ್ಗಗಳು ಏನು, ಮತ್ತು ನೆರೆಯ ರಾಷ್ಟ್ರಗಳ ಮುಖಾಂತರ ಯಾವ ರೀತಿಯಲ್ಲಿ ನಾವು ಸಮನ್ವಯ ಸಾಧಿಸಿ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ಭಾರತಕ್ಕೆ ಕರೆತರಬಹುದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಮತ್ತು ರಷ್ಯನ್ ಭಾಷೆ ಗೊತ್ತಿರುವಂತಹ ಭಾರತದ ಅಧಿಕಾರಿಗಳನ್ನ ರಷ್ಯಾದಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿಗಳಿಗೆ ಕಳಿಸಿ ಅಲ್ಲಿ ರಷ್ಯಾ ರಾಯಭಾರಿ ಕಚೇರಿ ಜೊತೆ ಸಮಾಲೋಚನೆಯನ್ನು ನಡೆಸಲಿಕ್ಕೂ ಕೂಡ ಈಗ ಕಾರ್ಯತಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಅಂದರೆ ನೀವು ಏನಾದರೂ ಮಾಡ್ಕೊಳ್ಳಿ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಏನಾದರೂ ಆಗಲಿ, ಭಾರತದ ಪ್ರಜೆಗಳು ಭಾರತಕ್ಕೆ ವಾಪಸ್ ಬರಲಿಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡಿ. ಅಂದರೆ ಫಸ್ಟ್ ಆಫ್ ಆಲ್ ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಿದ್ದಾವೆ. ಒಂದು ಕಡೆ ಭಾರತೀಯ ವಿದೇಶಾಂಗ ಇಲಾಖೆಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಇನ್ನೊಂದು ಭಾರತದ ಭದ್ರತಾ ಮಂಡಳಿ ಸಭೆ ಕೂಡ ನಡೀತಾ ಇದೆ. ಅಂದರೆ ಇದರಿಂದ ಭಾರತ ಈ ಒಂದು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಬಿಕ್ಕಟ್ಟು ಅಥವಾ ಯುದ್ಧವನ್ನು ಭಾರತ ಹೇಗೆ ನೋಡಬೇಕು ಮತ್ತು ಭಾರತದ ನಿಲುವು ಹೇಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಅದು ಕೂಡ ಚರ್ಚೆಯನ್ನು ನಡೀತಾ ಇದೆ. ಇನ್ನೊಂದು ಬೆಳವಣಿಗೆ ಆಗ್ತಿರುವಂಥದ್ದು ಏನು ಅಂತಂದರೆ, ನಾಳೆ G7 ರಾಷ್ಟ್ರಗಳ ಒಂದು ಸಭೆ ನಡೀತಾ ಇದೆ. ಆ G7 ರಾಷ್ಟ್ರಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೋದು, ಮತ್ತು ನಾವು G7 ರಾಷ್ಟ್ರಗಳ ಜೊತೆ ನಿಂತ್ಕೊಳ್ಬೇಕಾ ಬೇಡವಾ, ಅದರಿಂದ ಆಗಬಹುದಾದಂತಹ ಪರಿಣಾಮಗಳು ಏನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಭಾರತ ಈಗ ತನ್ನ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ. ಮತ್ತು ಇನ್ನೊಂದು ಕಡೆ ಈಗ ಪಾಕಿಸ್ತಾನದ ಪ್ರಧಾನಿ ಯುದ್ಧ ನಡೀತಿರುವಂಥ ಸಂದರ್ಭದಲ್ಲಿ ರಷ್ಯಾಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕಲ್ಪಿಸುತ್ತೆ. ಅಂದರೆ ಅವರು ರಷ್ಯಾವನ್ನು ಬೆಂಬಲಿಸಲಿಕ್ಕೋಸ್ಕರ ಅಲ್ಲಿ ಹೋಗಿದಾರ, ಒಂದೊಮ್ಮೆ ಪಾಕಿಸ್ತಾನ ರಷ್ಯಾ ಜೊತೆ ಆಗಿಬಿಟ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಭಾರತ ಈ ವಿಷಯದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು. ಅಫ್ಕೋರ್ಸ್ ಈಗಾಗಲೇ ಪಾಕಿಸ್ತಾನದ ನಡೆಯನ್ನು ಅಮೆರಿಕ ಖಂಡಿಸಿದೆ. ನೀವು ಅಲ್ಲಿ ಈಗ ಯುದ್ಧ ನಡೀತಿರುವಂಥ ಸಂದರ್ಭದಲ್ಲಿ ಈ ರೀತಿ ಅಲ್ಲಿ ಆ ದೇಶಕ್ಕೆ ಭೇಟಿ ಕೊಡೋದು ಸರಿಯಲ್ಲ ಅಂತೇಳಿ ಹೇಳಿದೆ. ಆದರೂ ಕೂಡ ಇದು ಪಾಕಿಸ್ತಾನದ ನಡೆಯನ್ನು ಅಮೆರಿಕ ಖಂಡಿಸೋದು ಬೇರೆ, ಭಾರತ ಬೇರೆ ರೀತಿಯಲ್ಲಿ ನೋಡಬೇಕಾಗತ್ತೆ. ಸೊ ಆ ದೃಷ್ಟಿಯಲ್ಲಿ ಭಾರತ ಬಹಳಷ್ಟು ನಿರ್ಣಾಯಕ ಹೆಜ್ಜೆಗಳನ್ನು ಈ ಹಂತದಲ್ಲಿ ಇಡಬೇಕಾಗಿದೆ. ಆಗ ಅದೇ ಕಾರಣಕ್ಕೋಸ್ಕರ ಭದ್ರತಾ ಮಂಡಳಿ ಸಭೆ ನಡೀತಿದೆ, ಇನ್ನೊಂದು ಕಡೆ ವಿದೇಶಾಂಗ ಇಲಾಖೆ ಮಟ್ಟದಲ್ಲಿ ಸಭೆಗಳು ನಡೀತಿದ್ದಾವೆ. ಇದೆಲ್ಲ ಮತ್ತೆ ಜೈಶಂಕರ್ ಅವರು ವಿದೇಶಾಂಗ ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಜಾನಕಿರಾಮ್ ಸರ್ನ ಮಾತನಾಡ್ತೀನಿ. ಜಾನಕಿರಾಮ್ ಸರ್, ನೀವು ಕೂಡ ಸಾಕಷ್ಟು ಯುದ್ಧಗಳನ್ನು ನೋಡಿದ್ದೀರಾ, ಅದ್ರ ಬಗ್ಗೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಕೂಡ ಗೊತ್ತು. ಇವತ್ತು ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂತ ಈ ಒಂದು ವಾರ್ ಬಗ್ಗೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅಂತ? ಜಾನಕಿರಾಮ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತ ಈ ವಾರ್ ಬಗ್ಗೆ? ಭಾರತದ ಎರಡು ಇಂಪಾರ್ಟೆಂಟ್ ವಿಷಯಗಳು ಉಕ್ರೇನ್ ಯುದ್ಧದ ಸಂಬಂಧ ಪ್ರಸ್ತಾಪ ಮಾಡಬೇಕಾಗಿದೆ. ಒಂದು
ಭಾರತದ ಪ್ರಜೆಗಳು ಏನಿದ್ದಾರೆ, ವಿದ್ಯಾರ್ಥಿಗಳು ಸುಮಾರು 20,000 ಸೇಫ್ ಆಗಿ ಕರ್ಸ್ಕೊಳ್ಳೋದು ಒಂದು. ಎರಡನೇದು, ಈ ಎರಡು ಬಣಗಳು ನ್ಯಾಟೋ, ಅಮೆರಿಕ, ಈ ಕಡೆ ರಷ್ಯಾ, ಚೈನಾ, ಪಾಕಿಸ್ತಾನ, ಈ ಎರಡು ಬಣಗಳ ಮಧ್ಯೆ ಯಾರಿಗೆ ಸಪೋರ್ಟ್ ಮಾಡೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಹೇಳಿ ಸರ್, ಹೇಳಿ. ರಷ್ಯಾ ಸಹ ಭಾರತಕ್ಕೆ AS-400 ಮತ್ತು ಅನೇಕ ಅತ್ಯಾಧುನಿಕ ವಿಮಾನಗಳನ್ನ ಕೊಟ್ಟಿದೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದೆ. ಸರ್, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಮಾತನಾಡ್ತಾ ಇದ್ರು ಜಾನಕಿರಾಮ್ ಸರ್. ಅಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಈಗ ನಮಗೆ ಸವಾಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು ಭಾರತಕ್ಕೆ. ಈಗ ಭಾರತ ನಿರ್ಧಾರ ಯಾವ ರೀತಿಯಾಗಿ ಕೈಗೊಳ್ತಾರೆ ಅನ್ನುವಂಥದ್ದೇ ಪ್ರಮುಖವಾಗುತ್ತೆ ಅಂತ. ನಾವು ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ, ಉಕ್ರೇನ್ನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ರಷ್ಯಾದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಾ ಆ ವಿಜುವಲ್ಸ್ಗಳಲ್ಲಿ ನೀವು. ಇದು ಉಕ್ರೇನ್ನ ಪರಿಸ್ಥಿತಿ. ಏಕೆಂದ್ರೆ ಅಲ್ಲಿ ರಷ್ಯಾ ಪಡೆಗಳು ಈಗ ಆಲ್ರೆಡಿ ದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಆತಂಕ ಎದುರಾಗಿದೆ. ಎಲ್ಲಿಗೆ ಹೋಗೋದು, ಯಾವ ರೀತಿಯಾಗಿ ಸೇಫ್ ಆಗಿರೋದು ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಉದ್ದಕ್ಕೂ ಸಾಕಷ್ಟು ಕಿಲೋಮೀಟರ್ಗಳ ಉದ್ದ ಅಲ್ಲಿ ಕ್ಯೂ ನಿಂತಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ರಷ್ಯಾ ಯಾವ ಕಾರಣಕ್ಕೋಸ್ಕರ ದಾಳಿಯನ್ನ ಮಾಡ್ತಾ ಇದೆ ಉಕ್ರೇನ್ ಮೇಲೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ವಿ. ನ್ಯಾಟೋಗೆ ಸಹಿಯನ್ನ ಮಾಡಲಿಕ್ಕೆ ಮುಂದಾದಂಥ ವಿಚಾರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹಾಗೆ ನ್ಯಾಟೋ ಸೇರ್ಲಿಕ್ಕೆ ಉಕ್ರೇನ್ ಮುಂದಾಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಷ್ಯಾದ ಅಧ್ಯಕ್ಷ